ಸೀರೆ ಶೃಂಗಾರಕ್ಕೆ ವೆಲ್ಕಮ್. ಸೊ ಟೆಂಪಲ್ ಸ್ಟೈಲ್ ಸ್ಯಾರಿ ಡ್ರೇಪಿಂಗ್ನ ಇವತ್ತು ತೋರಿಸ್ತಿದ್ದೀನಿ. ಫಸ್ಟ್ ಟು ದ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನ ಮಾಡ್ಕೊಳ್ಬೇಕಾದಾಗ ನಮಗೆ ಹ್ಯಾಂಡ್ಸ್ ಲೆಗ್ಸನ್ನು ಹಾಕ್ಕೊಳ್ಳೋಕ್ಕೆ ಒಂದು ಸಪೋರ್ಟ್ ಅಂತ ಬೇಕು. ಸೊ ಆ ಸಪೋರ್ಟ್ನ ನಾನು ಈ ಸ್ಟಿಕ್ಕಿಂದ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋದು. ಎಕ್ಸಾಕ್ಟ್ಲಿ ಟು ದ ಸೆಂಟರ್ ಬಿಗ್ ಥ್ರೆಡನ್ನು ನೀವು ಟೈ ಮಾಡಿ ಅದರ ನೆಕ್ ಮೇಲೆ ನೀವು ಹಿಂದೆ ಮತ್ತು ಮುಂದೆ ಒಂದು ರೈಟ್ ಸೈಡ್ಗೆ ಫ್ರಮ್ ಬ್ಯಾಕ್ ಆ್ಯಂಡ್ ಫ್ರಮ್ ದ ಲೆಫ್ಟ್ ಸೈಡ್ ಫ್ರಮ್ ದ ಬ್ಯಾಕ್ ಯು ಹ್ಯಾವ್ ಟು ಟೈ ದ ನಾಟ್. ಎರಡಕ್ಕೂ ದಾರಾನ ಸೇರಿಸಿ ನೀವು ಕಟ್ಟಿ ಆ್ಯಂಡ್ ಮೇಕ್ ಶ್ಯೂರ್ ನಾವು ಯಾವ ನಾಟನ್ನು ಹಾಕಿದ್ದೀವಲ್ಲ ಅದು ಸೆಂಟರಲ್ಲಿ ಬರಬೇಕು, ಸೊ ದಟ್ ಆ ಗ್ರಿಪ್ಪು ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಈ ಸ್ಟಿಕ್ ಸೆರಗು ವೆಯ್ಟ್ ಕೂಡ ತಡ್ಕೊಳ್ಬೇಕು, ಸೊ ಇಟ್ ಹ್ಯಾಸ್ ಟು ಬಿ ರಿಯಲಿ ಸ್ಟ್ರಾಂಗ್ ಜಸ್ಟ್ ಲೈಕ್ ದಿಸ್. ಈಗ ಔಟ್ಲೈನ್ ಆಫ್ ದ ಸೆಟಪ್ ನೋಡಿ ಈ ಥರ ಇರುತ್ತೆ. ಸೊ ಫಸ್ಟ್ ಕೆಳಗಡೆ ದ ಬಿಗ್ ವೆಸಲ್ ಆ್ಯಂಡ್ ಮೇಲ್ಗಡೆ ದ ಸ್ಮಾಲ್ ಒನ್. ಇವೆರಡು ಸೆಕ್ಯೂರ್ ಮಾಡೋಕ್ಕೆ ನೀವು ಥ್ರೆಡ್ ಯೂಸ್ ಮಾಡ್ಕೊಳ್ಬೋದು. ದೆನ್ ಕಮ್ಮಿಂಗ್ ಟು ಹ್ಯಾಂಡ್ಸ್. ಸೊ ಹ್ಯಾಂಡ್ಸನ್ನು ನಾನು ಆಲ್ರೆಡಿ ಬ್ಲೌಸ್ ಪೀಸನ್ನು ಎಕ್ಸಾಕ್ಟ್ ಬಾರ್ಡರ್ಗೆ ಆ ಕಡೆ ಈ ಕಡೆ ಎರಡಕ್ಕೂ ಪಿನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ನೀವು ಅದನ್ನು ಮೇಲ್ಗಡೆ ಪಾರ್ಟಿಗೆ ಅರೌಂಡ್ ದ ವೆಸಲ್ ತೊಗೊಂಡು ಹಿಂದ್ಗಡೆ ಪಿನ್ ಮಾಡ್ಕೋಬೇಕು. ಪಿನ್ ಮಾಡಿ ಅದನ್ನು ನೀಟಾಗಿ ಅರೇಂಜ್ ಮಾಡಿ ಫಸ್ಟ್ ದ ರೈಟ್ ಒನ್ನನ್ನು ನೀವು ಹಿಂದ್ಗಡೆಯಿಂದ ತೊಗೊಂಡು ಬಂದು ಲೆಫ್ಟೂ ಕೂಡ ಹಿಂದೆ ಆ ಸ್ಟಿಕ್ ಹಿಂದೆಯಿಂದ ತೊಗೊಂಡು ಬಂದರೆ ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಅದು ಇನ್ನೂ ಫರ್ಮಾಗಿ ನಿಂತ್ಕೊಳ್ಬೇಕು ಅಂತ ಅಂದಾಗ ನೀವು ಅದಕ್ಕೆ ಪಿನ್ ಹಾಕಿ ಎರಡು ಕಡೆಯೂ ಅದನ್ನು ನೀವು ಸೆಕ್ಯೂರ್ ಮಾಡ್ಬೋದು. ರೆಡಿ ಆಗಿರೋದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಸ್ಯಾರಿ. ಸೊ ಫಸ್ಟು ಸ್ಯಾರಿನ ಡಬಲ್ ಬಾರ್ಡರಾ ಸಿಂಗಲ್ ಬಾರ್ಡರಾ ಎಷ್ಟು ಉದ್ದ ಬೇಕು ಅಂತ ನೀವು ಮೆಷರ್ ಮಾಡ್ಕೋಬೇಕು. ಬರೀ ಎಂಡ್ಸಿಗೆ ಮಾತ್ರ ಪಿನ್ ಹಾಕಿದರೆ ಸಾಕು. ನಾನು ಡಬಲ್ ಬಾರ್ಡರ್ ಮಾಡ್ತಿರೋ ಕಾರಣ ಹಿಂದ್ಗಡೆ ಇರೋದನ್ನು ಕೂಡ ಮತ್ತೆ ನಾನು ಫ್ರಂಟ್ಗೆ ತಂದು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರೋ ಪಿನ್ನನ್ನು ಫ್ರೀ ಮಾಡಿಕೊಂಡು ಅಂದರೆ ತೆಗೆದು ನಾನು ಅದನ್ನು ಸೆಂಟರ್ ಆಫ್ ದ ವೆಸಲಲ್ಲಿ ಇಟ್ಟು ಸ್ಲೋ ಆಗಿ ಒಂದೊಂದೇ ಪ್ಲೇಟ್ಸನ್ನು ಲೂಸ್ ಬಿಡ್ತಾ ನೀಟಾಗಿ ಹಾಫ್ ಮೂನ್ ಸರ್ಕಲ್ ಅಥವಾ ಮುಂದ್ಗಡೆ ನನಗೆ ಸ್ಯಾರಿ ಡಿಸೈನ್ ಹೇಗೆ ಬೇಕೋ ಆ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಿಂಗ್ ತುಂಬ ಪರ್ಫೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಪ್ಲೇಟಿಂಗ್ ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು ಅಂತ ತೋರಿಸಿದ್ದೀನಿ. ಯು ಕ್ಯಾನ್ ಗೋ ಟು ಮೈ ಚಾನಲ್, ಚೆಕ್ ಆನ್ ಇಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್ಸೋ. ಸೊ ಈ ಪ್ಲೇಟ್ಸು ಒಂದೊಂದಾಗಿ ನಾನು ಕರೆಕ್ಟ್ ಮೆಷರ್ಮೆಂಟ್ಸಲ್ಲಿನೇ ತೊಗೊಳ್ಬೇಕು, ಸೊ ದಟ್ ಅದು ಪರ್ಫೆಕ್ಟಾಗಿ ಕಾಣಿಸ್ಬೇಕು ಅಂತ ನನ್ನ ಇಂಟೆನ್ಷನ್ ಇತ್ತು. ಸೊ ಅದಕ್ಕೆ ಅದನ್ನು ವೆರಿ ನೀಟ್ಲಿ ನಾನು ಅದನ್ನು ಡ್ರೇಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ದೆನ್ ಕಮ್ಮಿಂಗ್ ಟು ದ ಸೆಕೆಂಡ್ ಪಾರ್ಟ್, ಹಿಂದ್ಗಡೆ ಇರೋ ಲೇಯರ್ನ ನಾನು ಟ್ವಿಸ್ಟ್ ಮಾಡಿ ಅದನ್ನು ಮುಂದೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೆ ಆ ಡಬಲ್ ಬಾರ್ಡರ್ ಸೀಕ್ವೆನ್ಸ್ ಏನಿತ್ತೋ ದೇವಿಗೆ ಹೊಡ್ಸೋಕ್ಕೆ ಅದು ಕರೆಕ್ಟಾಗಿ ಬರಲಿ ಅಂತ. ಸೊ ಅದು ಫರ್ಮಾಗಿ ಕೂತ್ಕೊಳ್ಬೇಕು ಅಂತ ನಾನು ಅದನ್ನು ಫೆಸಲ್ ಒಳಗಡೆ ಪುಷ್ ಮಾಡ್ತಾಯಿದ್ದೀನಿ. ಪುಷ್ ಮಾಡೋದಷ್ಟೇ ಅಲ್ಲ, ನಾನು ಇವೆರಡೂ ಸೆರಗು ಮತ್ತು ಪ್ಲೇಟಿಂಗ್ ಎಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಬೇಕು ಅಂತ ಅದನ್ನು ಟೈ ಕೂಡ ಮಾಡ್ತಿದ್ದೀನಿ. ಗಟ್ಟಿಯಾಗಿ ಟೈ ಮಾಡಿದರೆ ಅದ್ರ ಮೇಲ್ಗಡೆ ನಾವು ಕಳಶ ಇಡೋದಾಗಿರಲಿ ಅಥವಾ ಜ್ಯುವೆಲ್ರೀಸು ಹೂವು ಹಾಕೋದ್ರಿಂದ ಅದೆಲ್ಲೂ ಮೂವ್ ಆಗಲ್ಲ, ಅದು ಕರೆಕ್ಟಾಗಿ ನಿಂತಿರುತ್ತೆ. ಇವಾಗ ನಂದು ಸೆಕೆಂಡ್ ಲೇಯರ್ ಆಫ್ ಪ್ಲೇಟಿಂಗ್ ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಐ ಸೆಡ್, ಪರ್ಫೆಕ್ಟ್ ಪ್ಲೇಟಿಂಗ್ ಮಾಡಿಕೊಂಡ್ರೆ ಇದು ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಆ್ಯಂಡ್ ನನ್ನ ಇನ್ನೊಂದು ವಿಡಿಯೋನ ಹೋಗಿ ನೀವು ಅದಕ್ಕೂ ರೆಫರೆನ್ಸ್ ಕೂಡ ನೋಡಬಹುದು. ಇನ್ನೊಂದು, ಥ್ರೆಡ್ಡನ್ನು ತುಂಬ ಟೈಟಾಗಿ ಕಟ್ಟೋದ್ರಿಂದ ಸ್ಯಾರಿ ಆ ಪ್ಲೇಟಿಂಗ್ ಕರೆಕ್ಟಾಗಿ ಬರದೇ ಇರ್ಬೋದು, ಬಟ್ ಒಂಚೂರು ಲೂಸಾಗಿ ಕಟ್ಟಿ ಸೊ ದಟ್ ಆ ಪ್ಲೇಟಿಂಗ್ಸ್ನ ನೀವು ಅರೇಂಜ್ ಮಾಡ್ಕೊಳ್ಬೋದು. ಅಂದರೆ ಹಿಂದೆ ಮುಂದೆ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಶೇಪ್ಗೆ ಕೊಟ್ಟು ಅದನ್ನು ನೀವು ನಿಲ್ಲಿಸ್ಕೊಳ್ಬೋದು. ಸೊ ಇದು ರೆಡಿ ಆಗಿದೆ. ನಾವಿವಾಗ ನೆಕ್ಸ್ಟು ಲೆಗ್ ಹೇಗೆ ಹಾಕಬೇಕು ಅಂತ ನೋಡೋಣ. ಲೆಗ್ಗೆ ಯೂಶ್ವಲಿ ಒಂದೊಂದು ಲೆಗ್ಸ್ಗೆ ಡಿಸೈನ್ ಇರುತ್ತೆ, ಒಂದೊಂದಕ್ಕೆ ಇರಲ್ಲ. ಒಬ್ರೊಬ್ರು ಗೆಜ್ಜೆ ಹಾಕ್ತಾರೆ, ಇಟ್ ಡಿಪೆಂಡ್ಸ್. ಸೊ ನನಗೆ ಲೆಗ್ ಆ್ಯಂಕಲ್ ಹತ್ರ ಬಾರ್ಡರ್ ಕರೆಕ್ಟಾಗಿ ಬರಬೇಕು ಅನ್ನೋದೊಂದಿತ್ತು. ಸೊ ಆ್ಯಂಕಲ್ ಹತ್ರ ನಾನು ಫಸ್ಟ್ ನನ್ನ ಬಾರ್ಡರ್ನ ಹಾಕ್ಕೊಂಡು ಫಸ್ಟ್ ಅದಕ್ಕೆ ಒಂದು ಸ್ಮಾಲ್ ಪಿನ್ನನ್ನು ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಬಾರ್ಡರ್ ಕರೆಕ್ಟಾಗಿ ಲೆಗ್ ಮೇಲೆ ಲೈಕ್ ಹಾರಿಜಾಂಟಲ್ ಆಗಿ ಬರಬೇಕು ಅಂತಲೂ ನನ್ನ ಇಂಟೆನ್ಷನ್ಸ್ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಇನ್ನೊಂದು ಚೂರು ಸೆರ್ಗ್ ಹಿಂದೆ ಹೋಗಿ ಆ ಬಾರ್ಡರ್ನ ಕಾಲಿಗೂ ಹಾಕಿ ಅದು ಸೇಮ್ ಬಾರ್ಡರ್ ಕಾಲಿಗೆ ಹಾರಿಜಾಂಟಲ್ ಆಗಿ ಬರೋ ಥರನೂ ಇಟ್ಕೊಂಡು ನಾವಿವಾಗ ಪಿನ್ ಮಾಡ್ಕೊಳ್ತಾ ಇದ್ದೀವಿ.
ಸೊ ದಿಸ್ ಇಸ್ ಹೌ ಇಟ್ ವಿಲ್ ಲುಕ್ ಆ್ಯಂಡ್ ಇಟ್ ವಿಲ್ ಲುಕ್ ರಿಯಲಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಬಾರ್ಡರ್ ಕೂಡ ಅಲ್ಲಿ ಕಾಲ ಹತ್ರ ಫುಲ್ಲಾಗಿ ಕವರ್ ಆದರೆ, ಪ್ಲೇನಾಗಿಟ್ರೂ ಏನೂ ಪರವಾಗಿಲ್ಲ, ಬಟ್ ಬಾರ್ಡರ್ ಇಟ್ಟರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಇದನ್ನು ನೀವು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡೋದಕ್ಕಿಂತ ಸಣ್ಣ ಸಣ್ಣ ಬಾಲ್ ಪಿನ್ಸ್ ಬರುತ್ತೆ, ಅದನ್ನು ತೊಗೊಂಡು ನೀವು ಜಸ್ಟ್ ದ ಕಂಪ್ಲೀಟ್ ಬಾರ್ಡರ್ನ ಹಾಕಾದ್ಮೇಲೆ ಕೊನೆ ಬಾರ್ಡರ್ ಹತ್ರ ಒಂದು ಪಿನ್ನನ್ನು ಚುಚ್ಚಿದ್ರೆ ಸಾಕು, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಿಂದ್ಗಡೆ ಕಾಲು ಒಬ್ರೊಬ್ರು ಎರಡೂ ಸೇರಿಸಿ ಕಟ್ತಾರೆ, ನೀವು ಆ ಥರನೂ ಮಾಡ್ಕೊಳ್ಬೋದು. ಇನ್ನೂ ಸೆಕ್ಯೂರಾಗಿ ಫರ್ಮಾಗಿ ನಿಮ್ಮ ದೇವಿ ಅಲಂಕಾರ ನಿಲ್ಲಬೇಕು ಅಂತಂದರೆ. ಆ್ಯಂಡ್ ನನಗೆ ಆ ನೆಸೆಸಿಟಿ ಏನು ಬಂದಿಲ್ಲ, ಬಿಕಾಸ್ ನಾನು ಅದನ್ನು ನೀಟಾಗಿ ಕವರ್ ಮಾಡಿದ್ದೆ. ಹಾಕಿರೋ ಪ್ಲೇಟ್ಗೂ ಮತ್ತು ಕಾಲ್ಗೂ ಎರಡಕ್ಕೂ ಸೇರಿಸಿ ಇನ್ನೊಂದು ಪಿನ್ನು ಕೂಡ ನಾನು ಹಾಕಿದ್ದೆ, ಸೊ ದಟ್ ಅದು ಯಾವುದೇ ಕಾರಣಕ್ಕೂ ಮೂವ್ ಆಗಬಾರ್ದು ಅಂತ. ಇಟ್ ವಾಸ್ ರಿಯಲಿ ಗುಡ್. ಸೊ ದ ಒನ್ ಸೈಡ್ ಆಫ್ ಲೆಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆ್ಯಂಡ್ ದ ಸೇಮ್ ಥಿಂಗ್ ನಾನು ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ಇದರಲ್ಲಿ ಒಬ್ಬರೊಬ್ಬರು ಪದ್ಮಾಸನ ಸ್ಟೈಲು ಅಥವಾ ಒಂಟಿ ಕಾಲು ಮೇಲೆ ಇಟ್ಕೊಂಡು ಕೂತ್ಕೊಂಡಿರೋ ಸ್ಟೈಲು, ಟೆಂಪಲ್ ಸ್ಟೈಲು, ಅಥವಾ ಒಂದು ಕಾಲಿನ ಮೇಲೆ ಹಳೆ ಕಾಲದಲ್ಲಿ ಊಟ ಮಾಡ್ತಿದ್ರು ಗೊತ್ತಾ, ಆ ಥರ ಕೂತ್ಕೊಂಡು, ಅಥವಾ ದರ್ಬಾರ್ ಸ್ಟೈಲು, ಎಷ್ಟೊಂದೆಲ್ಲ ಟ್ರೈ ಮಾಡ್ಬೋದು. ಅದು ನಿಮ್ಮ ಮೂರ್ತಿ ಎಷ್ಟಿದೆಯೋ ಅಥವಾ ನಿಮ್ಮ ಸ್ಟೈಲ್ ಹೇಗೆ ಬೇಕೋ ಆ ಥರ ನೀವು ಅದನ್ನು ಮಾಡ್ಕೊಳ್ಬೋದು. ಸೊ ಇದಕ್ಕೂ ಬಾರ್ಡರ್ ಕರೆಕ್ಟಾಗಿ ಆ್ಯಂಕಲ್ ಹತ್ರ ಬರೋ ಥರನೇ ನಾನು ಪಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಪ್ಲಸ್ ನನಗೆ ಬಾರ್ಡರ್ ಹಾರಿಸಾಂಟಲ್ ಆಗಿ ಕೂಡ ಬೇಕಿತ್ತು. ಸೊ ಒಂಚೂರು ಹಿಂದೆ ಮಾಡಿಕೊಂಡು ಸ್ಯಾರಿನ ಮತ್ತು ಕೆಳಗಡೆ ಇರೋ ಸೆರಗನ್ನ ತಗೊಂಡು ಅದನ್ನು ಹಿಂದ್ಗಡೆಯಿಂದ ಮುಂದ್ಗಡೆ ಎಕ್ಸಾಕ್ಟಾಗಿ ಹಾರಿಸಾಂಟಲ್ ಆಗಿ ಆ ಲೆಗ್ ಫುಲ್ ಕವರ್ ಆಗೋ ಥರ ನಾನಿವಾಗ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಯೂಶಲಿ ನನ್ನ ಹತ್ರ ಇರೋ ಲೆಗ್ ಹೇಗಿದೆ ಅಂತಂದರೆ ಅದು ಆಲ್ರೆಡಿ ಬೆಂಡ್ ಆಗಿದೆ. ಸೊ ನನಗೆ ಆ ರೆಫರೆನ್ಸ್ ಸಿಗುತ್ತೆ, ಎಲ್ಲಿ ತನಕ ನಾನು ಹಾರಿಸಾಂಟಲ್ ಆಗಿ ಬಾರ್ಡರ್ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ನಾನು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಆ್ಯಂಡ್ ದ ಸೇಮ್ ಥಿಂಗ್ ರೈಟ್ ಸೈಡ್ ಹೇಗೆ ಮಾಡೋದು ಹಾಗೆ ಲೆಫ್ಟ್ ಸೈಡ್ ಕೂಡ ಅದನ್ನು ಕ್ಲಿಯರ್ ಮಾಡಿ ಸೇಮ್ ಬಾಲ್ ಪಿನ್ನನ್ನು ಐ ಆಮ್ ಯೂಸಿಂಗ್ ಇಟ್ ಫಾರ್ ಫಾರ್ಮಿಂಗ್. ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನನಗೆ ಯಾವ ಸ್ಟೈಲಲ್ಲಿ ಕೂರಿಸ್ಲಿ ಅಂತ, ಬಟ್ ನಾನು ಟೆಂಪಲ್ ಸ್ಟೈಲಲ್ಲೇ ಮಾಡೋಣ ಅಂತಂದ್ಬಿಟ್ಟು ಇವಾಗ ಲೆಗ್ಗನ್ನು ಸೆರಗಿಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ಒಂದು ಪಿನ್ನನ್ನು ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಸೀರಿಯಸ್ಲಿ ಗೈಸ್. ಆ್ಯಂಡ್ ಹಾಫ್ ಆಗ್ತಿದ್ದಂಗೆ ನನಗೆ ಗೊತ್ತಾಯಿತು ದಿಸ್ ಈಸ್ ರಿಯಲಿ ಗೋಯಿಂಗ್ ಟು ಬಿ ಸೂಪರ್ ಅಂತ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಸ್ಟೆಪ್ಗೆ ಮೇಲ್ಗಡೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನೂ ಬೇಗ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸೆರಗನ್ನು ನಾನು ಆಲ್ರೆಡಿ ಪ್ಲೇಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದನ್ನು ಹಿಂದೆಯಿಂದ ತೊಗೊಂಡು ಬಂದು ನಾರ್ಮಲಾಗಿ ಇವಾಗ ನಾವು ನಮ್ಮ ಮಮ್ಮಿದಿರು ಹೇಗೆ ಅಥವಾ ನಾವು ಹೇಗೆ ಹಾಕ್ಕೊಳ್ತೀವೋ ಅದೇ ಥರ ಸೆರಗನ್ನು ನಾನು ನನ್ನ ಲೆಫ್ಟ್ ಸೈಡಿಗೆ ಹಾಕಿದ್ದೀನಿ. ಆ್ಯಂಡ್ ಹಿಂದೆ ಸೆರಗು ಕೂಡ ನಾನು ಪಿನ್ ಮಾಡಿದ್ದೆ. ಸೊ ಆ ಸೆರಗು ಕೂಡ ನಾನು ಯೂಶಲಿ ಏನು ಮಾಡೋಣ ಅಂತಿದ್ದೆ, ಅದು ಮುಂದ್ಗಡೆ ವಿ ಶೇಪಲ್ಲಿ ಇಡೋಣ ಅಂತ ಅಂದ್ಕೊತಿದ್ದೆ, ಬಟ್ ಇದು ಇಟ್ಸ್ ಓಕೆ ಫೈನ್, ಸಿಂಪಲ್ ಆಗಿರಲಿ ಅಂತ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಯು ಆರ್ ಅರೇಂಜಿಂಗ್ ಇಟ್ ರಿಯಲಿ ಗುಡ್. ಆ್ಯಂಡ್ ಮೇಲ್ಗಡೆ ಪಾರ್ಟ್ ಇಡುವಾಗ ಇನ್ನೊಂದು ಅಬ್ಸರ್ವ್ ಮಾಡಬೇಕಿರೋದೇನೆಂದರೆ, ಒಂಚೂರು ಆ ಕಡೆ ಈ ಕಡೆ ಆದರೆ ಮೂರ್ತಿ ಬೆಂಡ್ ಆದಾಗ ಆಗುತ್ತೆ, ನೋಡ್ಕೊಳ್ಳಿ. ಆ್ಯಂಡ್ ಸೆರಗನ್ನು ನಾನು ಸುಮ್ಮನೆ ಸೈಡಲ್ಲಿ ನಾರ್ಮಲ್ ಆಗಿ ರೆಸ್ಟ್ ಆಗೋ ಥರ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ದಿಸ್ ಇಸ್ ಹೌ ಐ ಪುಟ್ ಮೈ ಪಲ್ಲು. ಆ್ಯಂಡ್ ಅದು ಕರೆಕ್ಟಾಗಿ ಒಂದು ಸೈಡಲ್ಲಿ ಇರಬೇಕು ಅಂತ ನಾನು ಅದನ್ನು ಎಲ್ಲರೂ ಒಂದು ಕಡೆ ಪಿನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದು ಹ್ಯಾಂಡ್ಸು ಮತ್ತು ಸೆರಗು ಸ್ಟಿಕ್ಕು ಎಲ್ಲ ಒಟ್ಟಿಗೆ ಒಂದೇ ಕಡೆ ಪಿನ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಶೋಲ್ಡರ್ ಸೈಡಲ್ಲಿ ಕೈ ಮತ್ತು ನಾನು ಸೆರಗಿಗೆ ಹಾಕಿರೋ ಪಿನ್ ಎರಡು ಸೇರಿ ಒಂದು ಕಡೆ ಕೂತ್ಕೊಳ್ಬೇಕು ಅಂತ ಅದೊಂದು ಸೈಡ್ ಮಾತ್ರ ನಾನು ಪಿನ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಫರ್ಮ್, ಏನೂ ಹಲ್ಲಾಡಿಲ್ಲ. ದೆನ್ ಡಾಬ್ ಹಾಕ್ತೀನಿ, ನನಗೆ ತುಂಬ ಇಷ್ಟ, ನಾನು ಹಾಕ್ಕೊಳ್ಳೋಕ್ಕಾಗಲಿ ಅಥವಾ ದೇವಿಗೆ ಹಾಕ್ಕೊಳ್ಳೋಕ್ಕಾಗಲಿ. ಸೊ ಡಾಬ್ ಕೂಡ ಕಟ್ಟಾಗಿದೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ಪುಟ್ಟ ಲಕ್ಷ್ಮಿ ಲುಕ್ಡ್. ಆ್ಯಂಡ್ ಐ ವಾಸ್ ಸೀರಿಯಸ್ಲಿ ಇಂಪ್ರೆಸ್. ನಮ್ಮ ಮಮ್ಮಿ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಯಾರ ಕಣ್ಣು ಬೀಳದೇ ಇರಲಿ ನನ್ನ ಮುದ್ದು ಲಕ್ಷ್ಮಿಗೆ. ಸೊ ಇದೇ ಥರ ಇನ್ನೂ ಜಾಸ್ತಿ ಸ್ಟೈಲ್ಸ್ ಎಲ್ಲ ನೀವು ನೋಡಬೇಕು ಅಂತ ಇದ್ದರೆ ಪ್ಲೀಸ್ ಟು ಫಾಲೋ ಮೈ ಚಾನಲ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಗೊತ್ತಿರೋರಿಗೆ ನನ್ನ ಚಾನಲ್ನು ಕೂಡ
ಶೇರ್ ಮಾಡಿ ಆ್ಯಂಡ್ ಲೆಟ್ಸ್ ಕೀಪ್ ಗ್ರೋಯಿಂಗ್ ಟುಗೆದರ್ ಆ್ಯಂಡ್ ಲರ್ನಿಂಗ್ ಟುಗೆದರ್. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ.